ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ನೋಡ್ತಾ ಹೋಗೋಣ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 77 ಪಾಯಿಂಟ್ಸ್ ಅಥವಾ 0.32% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಆನಂತರ ನಿನ್ನೆ ರೀತಿನೇ ಯಾಕೋ ಡೌನ್ ಆಗುತ್ತೆ ಅನ್ನೋಂತ ಇಂಡಿಕೇಶನ್ ಕೊಡ್ತು, ಡೌನ್ ಆಯ್ತು, ಜೊತೆಗೆ ಫ್ಲಾಟಿಶ್ ಆಗೋಯ್ತು. ಆನಂತರ ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು. ನಂತರ ಇನ್ನು ಕೊನೆವರೆಗೂ ಕೂಡ ಅಪ್ ಟ್ರೆಂಡ್ ಅಲ್ಲಿ ಮೂವ್ ಆಗಿ ನೋಡಬಹುದು. ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಮತ್ತೆ ಅಪ್ ಟ್ರೆಂಡ್ ಗೆ ಮೂವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಲಾಸ್ಟ್ 3 ಡೇಸ್ ಡೌನ್ ಪರ್ಫಾರ್ಮೆನ್ಸ್ ಏನಿತ್ತು ಅದನ್ನ ಮುರಿದಿದೆ ಅಂತಾನೆ ಹೇಳ್ಬೋದು ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡೋ ಮೂಲಕ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು 260 ಪಾಯಿಂಟ್ಸ್ ಅಥವಾ 0.32% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ಡೌನ್ ಆಗಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಟ್ ವಾಲಟಿಲಿಟಿ ಜಾಸ್ತಿನೇ ಇದೆ ನೋಡಬಹುದು. ಇಂಡೆಕ್ಸ್ ಲೆವೆಲ್ ಅಲ್ಲಿ ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಎರಡು ಇಂಡೈಸಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 0.29% ಪಾಸಿಟಿವ್ ಇದೆ. ನಿಫ್ಟಿ 100 ಅಲ್ಲಿ 0.31% ಪಾಸಿಟಿವ್ ಇದೆ. 200 0.38% ಪಾಸಿಟಿವ್ ಇದೆ. ಹಾಗೆ 500 0.43% ಪಾಸಿಟಿವ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.3 ಇಂದ 0.4% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಅಲ್ಲದೆ ಇದ್ರೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.89% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 0.71% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಮಿಡ್ ಕ್ಯಾಪ್ 150 0.8% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.79% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.73% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.53% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.14% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.04% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಇಲ್ಲೇನಂತ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ, ಆ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಿಫ್ಟಿ ಆಟೋಗೆ ಬಂದ್ರೆ ಇಲ್ಲಿ 0.27% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. FMCG ಸ್ಲೈಟ್ಲಿ ಅಪ್ ಆಗಿದೆ, 0.13% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. IT 0.33% ಪಾಸಿಟಿವ್ ಇದೆ. ಮೀಡಿಯಾ 0.19% ಪಾಸಿಟಿವ್ ಇದೆ. ಮೆಟಲ್ 0.6% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ, ಅಂದ್ರೆ ಮೋರ್ ದನ್ 0.5% ಪಾಸಿಟಿವ್ ಇದೆ. ಫಾರ್ಮಾ ಸ್ವಲ್ಪ ಫ್ಲಾಟಿಶ್ ಇದೆ, ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ, 0.24% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.08% ಪಾಸಿಟಿವ್ ಇದೆ. ರಿಯಾಲ್ಟಿ 0.7% ಡೌನ್ ಆಗಿದೆ. ಹಾಗೆ ಹೆಲ್ತ್ ಕೇರ್ 0.21% ಅಪ್ ಅಲ್ಲಿ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.23% ಅಪ್ ಆಗಿದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ, ಇವತ್ತು 0.67% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಮೆಜಾರಿಟಿ ಇಂಡೈಸಸ್ ಇವತ್ತು ಪಾಸಿಟಿವ್ ಅಲ್ಲೇ ಇದಾವೆ. ರಿಯಾಲಿಟಿ ಮಾತ್ರ ಸ್ವಲ್ಪ ನೆಗೆಟಿವ್ ಆಯ್ತು. ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನ ಕೊಡ್ತು. ಇನ್ನು ಮೆಜಾರಿಟಿ ಮಾರ್ಕೆಟ್ಸ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸಾರಿ, ಮಾರ್ಕೆಟ್ಸ್ ಎಲ್ಲ ಇಂಡೈಸಸ್ ಹೈಯೆಸ್ಟ್ ಅಂದ್ರೆ ಅದು 0.6 ಹಾಗೂ 0.67% ಆಯಿಲ್ ಅಂಡ್ ಗ್ಯಾಸ್ ಹಾಗೂ ಮೆಟಲ್ ಸೆಕ್ಟರ್ ಅಲ್ಲಿ ಬಂದಂತಹ ಪರ್ಫಾರ್ಮೆನ್ಸ್ ಇವತ್ತು ಚೆನ್ನಾಗಿದೆ. ರಿಯಾಲಿಟಿನಲ್ಲಿ 0.7% ಡೌನ್ ಇದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ತಗೊಂಡಾಗ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಇವತ್ತು ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಗಳನ್ನ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 0.6 0.5 0.2 ಕೆಲವು ಪಾಸಿಟಿವ್ ಇದಾವೆ, ಕೆಲವು ನೆಗೆಟಿವ್ ಇದಾವೆ. ಬಟ್ ಪಾಸಿಟಿವ್ಸ್ ಜಾಸ್ತಿ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡಬಹುದು. ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ ಅಥವಾ ಗ್ಲೋಬಲ್ ಕ್ಯೂಸ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಹಾಗಾಗಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಸರ್ವೋಟೆಕ್ ರಿನ್ಯೂವಬಲ್ ಪವರ್ ಸಿಸ್ಟಮ್ಸ್ ಇವತ್ತು ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿನ್ನೆ 20% ಅಪ್ ಆಗಿತ್ತು. ಇವತ್ತು ಕೂಡ ಮೋರ್ ದನ್ 10% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 2 ಡೇಸ್ ಅಲ್ಲಿ 30% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ.
ಬಟ್ ಒಂದು ರಿಸ್ಕಿ ಕಂಪನಿ ಅನ್ನೋದನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ. ಕಂಪನಿಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಪಾಸಿಟಿವ್ ಸುದ್ದಿ ಕೂಡ ಬಂದಿತ್ತು, ಕವರ್ ಮಾಡಿದ್ದೆ. 33 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಸುದ್ದಿ ಇತ್ತು, ಒಳ್ಳೆ ರಿಯಾಕ್ಷನ್ ಕೂಡ ಕಂಟಿನ್ಯೂ ಆಗಿದೆ ಇವತ್ತು ಕೂಡ. ಬಟ್ ರ್ಯಾಲಿಯನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ, ಕಂಪನಿಯನ್ನ ಸ್ಟಡಿ ಮಾಡಿ ಡೀಟೇಲ್ ಆಗಿ, ನಂತರ ಡಿಸಿಷನ್ ತಗೊಳ್ಳಿ. ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ, ಜೊತೆಗೆ ಪವರ್ ಸೆಕ್ಟರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ, ಅಂದ್ರೆ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ಅದೇ ರೀತಿ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ನಿನ್ನೆ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ಎಲ್ಲೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರಿಸಿದೆ. ಡೀಟೇಲ್ ಆಗಿ ಸ್ಟಡಿ ಮಾಡಿ. ಸ್ವಲ್ಪ ರಿಸ್ಕಿ ಸ್ಟಾಕ್, ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ ಅನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ, ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ, ಬಟ್ ತುಂಬಾ ಕಡಿಮೆ ಪ್ರಮಾಣದ ಹೋಲ್ಡಿಂಗ್ ಇದೆ, ಜಾಸ್ತಿ ಅಂತೂ ಇಲ್ಲ. ನಾನು ಏನ್ ಹೇಳ್ತೀನೋ ಅದನ್ನೇ ಫಾಲೋ ಮಾಡ್ತೀನಿ. ನಾನು ಯಾವಾಗ್ಲೂ ಹೇಳೋದೇನು, ರಿಸ್ಕ್ ಇರುವಂತ ಕಡೆ, ಅದರಲ್ಲೂ ಸಮಸ್ಯೆಗಳು ಜಾಸ್ತಿ ಇದ್ರೆ ಅಂತ ಕಡೆ ಕಳ್ಕೊಳಕ್ ರೆಡಿ ಇರೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ. ಖಂಡಿತ ನಾನು ಅಷ್ಟನ್ನೇ ಇನ್ವೆಸ್ಟ್ ಮಾಡಿರೋದು. ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿರೋ ಅಷ್ಟು ಹಣ ಝೀರೋ ಆದ್ರೂ ಕೂಡ ನನಗೇನು ಫೈನಾನ್ಷಿಯಲಿ ಸಮಸ್ಯೆ ಆಗೋದಿಲ್ಲ. ಇನ್ ಕೇಸ್ ಇದು ರ್ಯಾಲಿ ಬಂದ್ರೆ ಒಂದಷ್ಟು ಲಾಭ ಅಂತೂ ಆಗುತ್ತೆ. ನಿನ್ನೆ ಇವತ್ತು ಬಂದಿದೆ, ಆ ರೀತಿ ರ್ಯಾಲಿ ಬಂದ್ರೆ ಲಾಭ ಅಂತೂ ಆಗುತ್ತೆ. ಹಾಗಂತ ಲೈಫ್ ಚೇಂಜ್ ಆಗುವಷ್ಟು ಲಾಭ ಏನಾಗೋದಿಲ್ಲ, ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾವು ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಇನ್ ಕೇಸ್ ಅಲ್ಲಿ ಏನಾದ್ರೂ ಸಮಸ್ಯೆಗಳು ಜಾಸ್ತಿ ಆದ್ರೆ ಕಂಪನಿಯ ಜೊತೆ ನಾವು ಕೂಡ ಬರ್ಬಾದಾಗ್ತೀವಿ. ಹಾಗಾಗಿ ಅಂತ ರಿಸ್ಕ್ ಅನ್ನ ತಗೊಳಕ್ ಹೋಗಿಲ್ಲ, ಕಳ್ಕೊಳ್ಳೋಕೆ ರೆಡಿ ಇರೋ ಅಷ್ಟನ್ನೇ ಇನ್ವೆಸ್ಟ್ ಮಾಡಿರೋದು ನಾನು. ಜೊತೆಗೆ ನಾನು ಇನ್ವೆಸ್ಟ್ ಮಾಡಿದೀನಿ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಾನೇ ಈ ಸ್ಟಾಕ್ ಅನ್ನ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಿದ್ದೀನಿ. ಅರೌಂಡ್ 60, 70, 80 ರುಪೀಸ್ ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಕವರ್ ಮಾಡಿದ್ದೀನಿ. ಹಾಗಾಗಿ ಸ್ಟಾಕ್ ಈಗಲೂ ಇನ್ನೂ ಡೌನ್ ಆದ್ರೂ ಕೂಡ ನನಗೇನು ಲಾಸ್ ಆಗೋದಿಲ್ಲ. ಇನ್ನು 20-30% ಡೌನ್ ಆದ್ರೂ ಅಥವಾ 40% ಡೌನ್ ಆದ್ರೂ. ಹಾಗಾಗಿ ಈಗಾಗಲೇ ಒಳ್ಳೆ ರ್ಯಾಲಿ ಬಂದಿದೆ. ಈ ಸಮಯದಲ್ಲಿ ಎಂಟರ್ ಆಗ್ಲಿಕ್ಕೆ ರಾಂಗ್ ಟೈಮ್ ಅಂತಾನೆ ಹೇಳ್ಬೋದು, ಬಟ್ ಸ್ಟಡಿ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ಇನ್ ಕೇಸ್ ಕರೆಕ್ಷನ್ ಬಂದ್ರೆ ಆಡ್ ಮಾಡ್ಲಿಕ್ಕೆ ಅಂತ ಸಂದರ್ಭದಲ್ಲಿ. ನೆಕ್ಸ್ಟ್ IEX ಇವತ್ತು ಫೋಕಸ್ ಅಲ್ಲಿ ಇತ್ತು. ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು IEX ಎಲೆಕ್ಟ್ರಿಸಿಟಿ ವಾಲ್ಯೂಮ್ಸ್ ಕ್ಲೈಮ್ಸ್ 14% ಇಯರ್ ಆನ್ ಇಯರ್. ಮೇ ಮಂತ್ ನ ವಾಲ್ಯೂಮ್ಸ್ 14% ಅಪ್ ಆಗಿದೆ. ಎಸ್ಪೆಷಲಿ ಮೇ ಮಂತ್ ಅಲ್ಲಿ ಈ ಸಲ ಮಾನ್ಸೂನ್ ಎಂಟ್ರಿ ಆಯ್ತು. ನೋಡಿದ್ರೆ ಲಾಸ್ಟ್ ವೀಕ್ ಆಲ್ಮೋಸ್ಟ್ ಮಳೆ ಬಂತು, ಬಟ್ ಸ್ಟಿಲ್ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ವಾಲ್ಯೂಮ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಬಂದಿದೆ. ಇನ್ನು ಗ್ಲಾಂಡ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇತ್ತು. ಕಾರಣ ನೋಡಬಹುದು, ಗ್ಲಾಂಡ್ ಫಾರ್ಮಾ ಶೇರ್ಸ್ ಗೇನ್ ಆನ್ ಸೆಕ್ಯೂರಿಂಗ್ USFDA ನಾಟ್ ಫಾರ್ ಬ್ಲಡ್ ಪ್ರೆಷರ್ ಟ್ರೀಟ್ಮೆಂಟ್. ಕಂಪನಿ ಒಂದು ಇಂಜೆಕ್ಷನ್ ಗೆ USFDA ಅಪ್ರೂವಲ್ ಅನ್ನ ಕೊಟ್ಟಿದೆ, ಬ್ಲಡ್ ಪ್ರೆಷರ್ ಗೆ ಸಂಬಂಧಪಟ್ಟಂತ ಇಂಜೆಕ್ಷನ್. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಗ್ಲಾಂಡ್ ಫಾರ್ಮಾದಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಮಾರುತಿ ಸುಜುಕಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಮಾರುತಿ ಸುಜುಕಿ ಪ್ಲಾನ್ಸ್ ಮೆಗಾ ₹925 crore ಗ್ರೀನ್ ಬೆಟ್. ಅಂದ್ರೆ ಸೋಲಾರ್ ಪವರ್ ಗೆ ಸಂಬಂಧಪಟ್ಟಂತೆ 925 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಅಂದ್ರೆ ಕಂಪನಿ ತನ್ನ ಪ್ಲಾಂಟ್ಸ್ ಏನಿದೆ ಅಲ್ಲಿ ಸೋಲಾರ್ ಪವರ್ ಜನರೇಟ್ ಮಾಡ್ಕೊಂಡು ತಾನು ಬಳಸೋದಿಕ್ಕೆ. ಈ ಸುದ್ದಿಯ ಕಾರಣಕ್ಕಾಗಿ ಮಾರುತಿ ಸುಜುಕಿ ಕೂಡ ಇವತ್ತು ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ಸುದ್ದಿ ಯಾಕೆಂತಂದ್ರೆ ರೂಫ್ ಟಾಪ್ ಸೋಲಾರ್ ಅನ್ನು ಅಳವಡಿಸಿಕೊಂಡ್ರೆ ಕಂಪನಿಯ ಪವರ್ ಬಿಲ್ ಕಡಿಮೆ ಆಗುತ್ತೆ. ಅದು ಅಬ್ವಿಯಸ್ಲಿ ಕಂಪನಿಯ ಪ್ರಾಫಿಟಬಿಲಿಟಿಯನ್ನ ರೈಸ್ ಮಾಡುತ್ತೆ. ಹಲವಾರು ಕಂಪನಿಗಳು ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾವೆ, ಕೆಲವು ಈಗಾಗಲೇ ಅಳವಡಿಸಿಕೊಂಡಿದ್ದಾವೆ. ಆ ನಿಟ್ಟಿನಲ್ಲಿ ಮಾರುತಿ ಸುಜುಕಿ ಕೂಡ 925 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ. ನೋಡಬಹುದು. ನಂತರ KEC ಇಂಟರ್ನ್ಯಾಷನಲ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ತುಂಬಾ ಒಳ್ಳೆ ಸುದ್ದಿ ಒಂದು ಬಂದಿದೆ. ನೋಡಬಹುದು, KEC ಇಂಟರ್ನ್ಯಾಷನಲ್ ವಿನ್ಸ್ ಆರ್ಡರ್ಸ್ ವರ್ತ್ ₹2211 crores ಅಕ್ರಾಸ್ ವೇರಿಯಸ್ ಬಿಸಿನೆಸಸ್. ಕಂಪನಿಗೆ 2211 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ BEL ಕೂಡ ಫೋಕಸ್ ಅಲ್ಲಿತ್ತು. ಇದಕ್ಕೂ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿದೆ. ನೋಡಬಹುದು, BEL ಶೇರ್ ಪ್ರೈಸ್ ಇಂಚಸ್ ಹೈಯರ್ ಆಫ್ಟರ್ ರಿಸಿಪ್ಟ್ ಆಫ್ 537 crore ಆರ್ಡರ್. ಕಂಪನಿಗೆ 537 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ BEL ಶೇರ್ ಅಲ್ಲಿ. ಇಂಟ್ರೆಸ್ಟ್ ಇರೋರು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ನಂತರ ಭಾರತಿ ಏರ್ಟೆಲ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, Macquarie hikes target price on Bharti Airtel stock to ₹2050. 2050ಕ್ಕೆ ಟಾರ್ಗೆಟ್ ಅನ್ನು ಏರಿಸಿದ್ದಾರೆ Macquarie ಅವರು. ಈಗ ಅರೌಂಡ್ 1900 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜೊತೆಗೆ ಬುಲ್ ಕೇಸ್ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೋಡಬಹುದು, 2350 ಒಳ್ಳೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಟಾರ್ಗೆಟ್ ನ ಕಾರಣಕ್ಕೆ ಬೈ ಮಾಡಬೇಡಿ. ಕಂಪನಿಯ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಚೆನ್ನಾಗಿದೆ ಅನ್ಸುತ್ತಾ, ದೆನ್ ಯು ಕ್ಯಾನ್ ಸ್ಟಡಿ. ಇನ್ನು ಎಟರ್ನಲ್ ಅಂದ್ರೆ ಝೊಮ್ಯಾಟೋದಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣಗಳು ಹಲವಿದಾವೆ. ಹಲವು ಬ್ರೋಕರೇಜಸ್ ಪಾಸಿಟಿವ್ ಔಟ್ಲುಕ್ ಅನ್ನು ಕೊಡ್ತಿದ್ದಾರೆ ಎಟರ್ನಲ್ ಗೆ ಅಥವಾ ಝೊಮ್ಯಾಟೋಗೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಸ್ಟಾಕ್ ಅಲ್ಲಿ ಇವತ್ತು. ಇನ್ನು GRSC ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ ನಾರ್ವೆಯ ಕೋಂಗ್ಸ್ಬರ್ಗ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋ ಬಗ್ಗೆ, ಭಾರತದ ಮೊದಲ ಪೋಲಾರ್ ರಿಸರ್ಚ್ ವೆಸಲ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು GRSC ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 6% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ GRSC ಸ್ಟಾಕ್ ಅನ್ನ ಕವರ್ ಮಾಡಿದಾಗ ಹಲವರು ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ. GRSC ಹಾಗೂ ಮಸ್ಗೌಡ 52 ವೀಕ್ ಬೀಟ್ ಮಾಡಿ ಟ್ರೇಡ್ ಆಗ್ತಿದಾವೆ. ಬಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಇನ್ನು ಅಪ್ ಆಗ್ತಾ ಇಲ್ಲ. ರಿಸಲ್ಟ್ ಚೆನ್ನಾಗಿದ್ರು ಕೂಡ
ಯಾಕೆ ಅಂತ. ಕೆಲವು ಸಲ ಏನಾಗುತ್ತೆ, ಕೆಲವು ಸ್ಟಾಕ್ ಗಳು ಮೂವ್ ಆಗೋದಿಲ್ಲ, ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಗೆ ಕಾಯ್ತಾ ಇರ್ತವೆ. ಎಸ್ಪೆಷಲಿ ಈಗ GRSE ಹಾಗೂ ಮಜಗಾವ್ಗೆ ಸಂಬಂಧಪಟ್ಟಂತೆ ಹಲವಾರು ಆರ್ಡರ್ ಗಳು ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಗಳು ಬಂದ್ವು. ಆ ಟ್ರಿಗರ್ ಪಾಯಿಂಟ್ ಸಿಕ್ತು, ಅವಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಆಪರೇಷನ್ ಸಿಂಧೂರ್ ಆದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಲ್ಮೋಸ್ಟ್ 3 ಷೇರುಗಳಲ್ಲಿ. ಬಟ್ GRSE ಹಾಗೂ ಮಜಗಾವ್ ಡಾಕ್ ಅಲ್ಲಿ ಬಂದಂತ ರ್ಯಾಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಇನ್ನು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಬಹುಶಃ ಇದಕ್ಕೂ ಒಂದೆರಡು ಆರ್ಡರ್ ಸಿಕ್ಕಿದ ನ್ಯೂಸ್ ಗಳು ಬಂದ್ರೆ ಆಗ ಟ್ರಿಗರ್ ಆಗ್ಬೋದು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯನ್ನ ಕಾಯ್ಕೊಳ್ಳೋದು ಬೆಟರ್. ಖಂಡಿತ ಗ್ರೋತ್ ಆಪರ್ಚುನಿಟಿ ಇದ್ದೇ ಇದೆ ಈ ಸೆಕ್ಟರ್ ಅಲ್ಲಿ. ಯಾಕಂದ್ರೆ ಸರ್ಕಾರ ಕೂಡ ಎಸ್ಪೆಷಲಿ ಶಿಪ್ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಹೊಸ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಹೊರಡ್ತಾ ಇದೆ. ಸೌತ್ ಕೊರಿಯಾ, ಜಪಾನ್ ನ ಹಲವಾರು ಶಿಪ್ ಬಿಲ್ಡಿಂಗ್ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿದೆ. ಅದೆಲ್ಲವೂ ಕೂಡ ಇವುಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಪಾಸಿಟಿವ್ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನೋಡಿದಾಗ ಸದ್ಯದ ಮಟ್ಟಿಗೆ ಬ್ರೈಟ್ ಕಾಣ್ತಾ ಇದೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ವೇರಿಯೇಷನ್ಸ್ ಇದ್ದೇ ಇರುತ್ತೆ, ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಲಾಂಗ್ ಟರ್ಮ್ ಅಂತ ಇನ್ವೆಸ್ಟ್ ಮಾಡಿದಾಗ ಒಂದು ಟ್ರಿಗರ್ ಪಾಯಿಂಟ್ ಯಾವುದೋ ಒಂದು ಸಿಕ್ಕರೆ ಕಂಪನಿ ಖಂಡಿತ ಒಳ್ಳೆ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ನಂತರ ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಸ್ವಲ್ಪ ಡೀಲ್ ಆಗ್ಬೋದು ಅಂತ ಆಗಿದೆ. ಮೋರ್ ದನ್ 10% ಸ್ಟಾಕ್ ಕೂಡ ಡೌನ್ ಆಗಿದೆ ಇವತ್ತು. ನಂತರ ಇಂಡಿಜಿನಲ್ಲೂ ಕೂಡ ಬ್ಲಾಕ್ ಡೀಲ್ಸ್ ಆಗಿದೆ. ಇಲ್ಲೂ ಕೂಡ ಮೋರ್ ದನ್ 4% ಸ್ಟಾಕ್ ಡೌನ್ ಆಗಿದೆ. ಇನ್ನು ಹಲವಾರು ಷೇರುಗಳಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ಇವತ್ತು. IEX ಅಲ್ಲೂ ಕೂಡ ಬ್ಲಾಕ್ ಡೀಲ್ ಆಗಿದೆ. ಟಾಟಾ ಟೆಕ್ನಾಲಜೀಸ್ ಎಲ್ಲ ಆಗಿದೆ. ಹೀಗೆ ಸಾಕಷ್ಟು ಬ್ಲಾಕ್ ಡೀಲ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಲವಾರು ಷೇರುಗಳು ಸ್ವಲ್ಪ ನೆಗೆಟಿವ್ ಅಲ್ಲೂ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ, ಕೆಲವು ಪಾಸಿಟಿವ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಇವನ್ ಬ್ಲಾಕ್ ಡೀಲ್ ಆದ್ರೂ ಕೂಡ IEX ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಯಾವ ಪ್ರೈಸ್ ಗೆ ಬ್ಲಾಕ್ ಡೀಲ್ ಆಯ್ತು ಅನ್ನೋದ್ರ ಮೇಲೆ ಪರ್ಫಾರ್ಮೆನ್ಸ್ ಕೆಲವು ಸಲ ಡಿಪೆಂಡ್ ಆಗುತ್ತೆ. ಕೆಲವು ಸಲ ವಾಲ್ಯೂಮ್ಸ್ ರೈಸ್ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.